everyone fine. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಇವತ್ತು ಸಾಗಿತ್ತು. ಜಾಮಿಯಾ ಮಸೀದಿ ಪಕ್ಕದ ವೃತ್ತದಲ್ಲಿ ಬಂದ ತಕ್ಷಣ ಹೈಡ್ರಾಮಾ ಶುರುವಾಯಿತು. ನೋಡಿ, ಮೊದಲಿಂದಲೂ ಕೂಡ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದಕ್ಕೊಳಗಾಗ್ತಾ ಇದೆ. ಮೂಡಣ ದಿಕ್ಕಿನಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಟಿಪ್ಪು ಕಾಲದಲ್ಲಿ ಅದನ್ನ ಜಾಮಿಯಾ ಮಸೀದಿಯಾಗಿ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಹಿಂದೂಗಳ ಆಕ್ಷೇಪ. ಕಾಶಿಯಲ್ಲಿ ಹೇಗೆ ಬದಲಾಯಿತೋ ಹಾಗೆ ಇಲ್ಲಿಯೂ ಕೂಡ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಆಗಾಗ ಹೋರಾಟಗಳು ನಡೀತಾ ಇದೆ. ಇವತ್ತು ಮಾಲಧಾರಿಗಳಲ್ಲಿ ಹೋಗ್ತಾ ಇದ್ದು, ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಸೃಷ್ಟಿಯಾಯಿತು. ಯಾತ್ರೆಯಲ್ಲಿ ಬರ್ತಾ ಇರುವಂಥ ಸಾವಿರಾರು ಹನುಮ ಮಾಲಧಾರಿಗಳು ಜಾಮಿಯಾ ಮಸೀದಿ ಹತ್ತತ್ರ ಬರ್ತಾ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಹೆಚ್ಚಳ ಮಾಡಲಾಯಿತು. ಸಂಕೀರ್ತನ ಯಾತ್ರೆಯಲ್ಲಿ ಒಬ್ಬ ಅನಾಮಿಕ ಎಂಟ್ರಿ ಕೊಟ್ಟಿದ್ದಾನೆ, ಅನ್ಯ ಕೋಮಿನ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಅನೇಕರಲ್ಲಿ ಗೊಂದಲ ಸೃಷ್ಟಿಯಾಯಿತು. ಯಾರವನು ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ, ಯಾರು ಅವನು ಫೋಟೋ ತೆಗಿತಾ ಇದ್ದಾನೆ ಅಂತ ಹೇಳಿ ಗಾಬರಿ ಆದರು. ಆ ಸಂದರ್ಭದಲ್ಲಿ ಆತನನ್ನು ಪೊಲೀಸರು ವಿಚಾರಣೆ ಮಾಡಿದ್ರು. ಆನಂತರ ಗೊತ್ತಾಯಿತು ಆತನ ಹೆಸರು ವಿಶ್ವನಾರಾಯಣ್ ತಿವಾರಿ ಅಂತ. ವಿಡಿಯೋ ತೆಗೆದುಕೊಳ್ತಾ ಇದ್ದಂಥ ಅನ್ಯ ಕೋಮಿನ ವ್ಯಕ್ತಿಯ ವಿಚಾರಣಾ ಪೊಲೀಸರು ಮಾಡಿದ್ರು. ಜೊತೆಗೆ ಆತನನ್ನು ವಶಕ್ಕೂ ಕೂಡ ಪಡೆದುಕೊಂಡ್ರು, ವಾಪಸ್ ಕಳಿಸಿದರು. ಯಾಕೆಂದರೆ ಕಾನೂನು ಮತ್ತು ಸುವ್ಯವಸ್ಥೆಯ ಹದಗೆಡಲಿಕ್ಕೆ ಯಾವುದೇ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಪೊಲೀಸರು ನಿರ್ಧರಿಸಿದರು. ಆ ರೀತಿಯಲ್ಲಿಯೇ ನಡೆದುಕೊಂಡರು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಹಳ ಕಟ್ಟೆಚ್ಚರವನ್ನು ವಹಿಸಿದರು.